ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ನಿಮ್ಮೆಲ್ಲರಿಗೂ ಸಹನಾ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೈಸ್, ನಾನಿವತ್ತು ಐಸ್ ಕ್ರೀಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಕೂಡ ಮನೆಯಲ್ಲೇ ಇರುವಂತಹ ಹೆಲ್ದಿ ಪದಾರ್ಥಗಳನ್ನ ಯೂಸ್ ಮಾಡಿ. ಬನ್ನಿ ಇದನ್ನು ಹೇಗೆ ಮಾಡೋದು ನೋಡ್ಕೊಂಬರೋಣ. ಗೈಸ್, ಮೊದಲನೇದಾಗಿ ಕ್ಯಾರೆಟ್ನ ಸಿಪ್ಪೆ ತೆಗೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಹಾಕೋಬೇಕು. ಹಾಗೆಯೇ ಇದನ್ನು ನೀರು ಹಾಕಬಾರ್ದು, ಹಾಲು ಹಾಕಿ ಬೇಯಿಸ್ಕೋಬೇಕು. ಗೈಸ್, ಹಾಲು ಹಾಕಿದ್ದೀನಿ. ಈಗ ಇದನ್ನು ಬೇಯಿಸ್ಲಿಕ್ಕೆ ಇಡೋಣ. ಗೈಸ್ ನೋಡಿ, ಇದನ್ನ ಬೇಯಿಸ್ಕೊಳ್ಳಿ ಅಂತ ಹೇಳಿದ್ದೆ ಅಲ್ವಾ, ನೀಟಾಗಿ ಬೆಂದಿದೆ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಬಿಸಿ ಇರುವಾಗಲೇ ಮಾಡ್ಕೋಬೇಡಿ, ಇದನ್ನು ಸ್ವಲ್ಪ ಆರಕ್ಕೆ ಬಿಟ್ಟು ಆಮೇಲೆ ಮಿಕ್ಸಿ ಮಾಡ್ಕೊಳ್ಳಿ. ಗೈಸ್ ನೋಡಿ, ಕ್ಯಾರೆಟು ನೀಟಾಗಿ ಬಿಸಿ ಇರಬಾರ್ದು, ಆರಬೇಕು ಅಂತ ಹೇಳಿದೆ ಅಲ್ಲ, ನೀಟಾಗಿ ಆರಿದೆ. ನಾನು 3 ಕ್ಯಾರೆಟ್ ತೊಗೊಂಡಿದ್ದೆ ಅಲ್ವಾ, ಅದರಲ್ಲಿ ಒಂದು ಕಾಲು ಭಾಗ ಕ್ಯಾರೆಟ್ನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಲಾಸ್ಟಲ್ಲಿ ಆ್ಯಡ್ ಮಾಡೋಣ ಅಂತ. ಈಗ ನಾನು ಇದಕ್ಕೆ ಸ್ವಲ್ಪ ಬಾಳೆಹಣ್ಣನ್ನು ಹಾಕೋತಿದ್ದೀನಿ. ಮತ್ತು ಬೇಯಿಸ್ಕೊಂಡಿದ್ವಲ್ಲ ಏಲಕ್ಕಿ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಈಗ ಇದ್ರ ಜೊತೆಗೆ ಕಂಡೆನ್ಸ್ ಮಿಲ್ಕ್ ಹಾಕ್ತಿದ್ದೀನಿ. ಇದು ಹಾಕೋದ್ರಿಂದ ರುಚಿ ತುಂಬ ಜಾಸ್ತಿ ಆಗುತ್ತೆ ಗೈಸ್. ನಿಮ್ಮ ಹತ್ರ ಇಲ್ಲ ಅಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ಇದ್ರ ಜೊತೆಗೆ ನಾನು ಸ್ವೀಟಿಗೆ ಬೆಲ್ಲನ ಹಾಕೋತಿದ್ದೀನಿ. ಕಂಡೆನ್ಸ್ ಮಿಲ್ಕ್ ಹಾಕಿರೋದ್ರಿಂದ ಬೆಲ್ಲ ಜಾಸ್ತಿ ಬೇಕಾಗಲ್ಲ, ನೋಡ್ಕೊಂಡು ಹಾಕೊಳ್ಳಿ. ಬೆಲ್ಲ ಅಥವಾ ಸಕ್ಕರೆ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು, ಬಟ್ ನಾನು ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಗೈಸ್ ನೋಡಿ, ಪುಡಿ ಮಾಡ್ಕೊಂಡಿರೋಂಥ ಬೆಲ್ಲನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ. ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕೊಳ್ಳಿ. ಈಗ ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು. ಗೈಸ್ ನೋಡಿ, ಎಲ್ಲನೂ ನೀಟಾಗಿ ರುಬ್ಕೊಂಡಿದ್ದೀನಿ. ನ್ಯಾಚುರಲ್ಲಾಗಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಂತ. ಯೂಶಲಿ ಮಕ್ಕಳ ಕ್ಯಾರೆಟ್ ಎಲ್ಲ ತಿನ್ನೋದಕ್ಕೆ ಹಠ ಮಾಡ್ತಾರೆ. ಐಸ್ ಕ್ರೀಮ್ ಅಂದರೆ ಎಲ್ಲ ಕಿಡ್ಸ್ಗೂ ತುಂಬ ಇಷ್ಟ ಆಗುತ್ತೆ. ಸೊ ನೀವು ತರಕಾರಿನ ತಿನ್ನಿಸ್ಬೇಕು, ಹಣ್ಣುಗಳನ್ನ ತಿನ್ನಿಸ್ಬೇಕು ಅಂದರೆ ಈ ರೀತಿ ರೆಸಿಪಿನ ಟ್ರೈ ಮಾಡಿ. ಈಗ ನಾನು ಬೇಯಿಸ್ಕೊಳ್ಳೋದಕ್ಕೆ ಅಂತ ಯೂಸ್ ಮಾಡಿದ್ನಲ್ವ ಹಾಲು, ಅದನ್ನು ಇದ್ರೊಳಗಡೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗೈಸ್ ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಇಷ್ಟು ಸಾಕು. ಇವಾಗ ನಾನು ಈ ರೀತಿ ಪುಟಾಣಿ ಪಾಟ್ಗಳನ್ನ ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೇಲಿ ಐಸ್ ಕ್ರೀಮ್ ಮೋಲ್ಡ್ ಇದ್ದರೆ ಅಥವಾ ಒಂದು ಪಾತ್ರೆನಲ್ಲಿ ಹಾಕಿ ಮಾಡಿಕೊಂಡ್ರು ಕೂಡ ಆಗುತ್ತೆ. ಈಗ ಇದನ್ನು ನಾನು ಸ್ವಲ್ಪ ಹಾಕ್ತಿದ್ದೀನಿ. ನಾನು ಆಗಲೇ ಹೇಳಿದ್ನಲ್ವ, ಕ್ಯಾರೆಟ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರಬೇಕು ಅಂತ. ಆ ಕಟ್ ಮಾಡಿರೋ ಕ್ಯಾರೆಟ್ನ ಹಾಕ್ತಿದ್ದೀನಿ. ಇದು ತಿನ್ನುವಾಗ ಬಾಯಲ್ಲಿ ಸಿಕ್ಕಿದ್ರೆ ಚೆನ್ನಾಗಿ ಅನಿಸುತ್ತೆ, ಹಾಗಾಗಿ ಈ ರೀತಿ ಮಾಡ್ಕೊತಿದ್ದೀನಿ. ಅದಾದಮೇಲೆ ಲಾಸ್ಟಲ್ಲಿ ಇದ್ರ ಮೇಲೆ ಸ್ವಲ್ಪ ಗೋಡಂಬಿನ ಉದುರಿಸ್ಕೊಂಡು ಗಾರ್ನಿಷ್ ಮಾಡಿಕೊಂಡ್ರೆ ಮುಗೀತು. ನೀವು ಬಾದಾಮಿ ಬೇಕಿದ್ರೂ ತೊಗೋಬೋದು, ಪಿಸ್ತಾ ಬೇಕಿದ್ರೂ ತೊಗೋಬೋದು, ನಿಮಗೆ ಯಾವ್ದು ಅವೈಲೇಬಲ್ ಇದೆ ಅದನ್ನು ತಗೊಳ್ಳಿ. ಗೈಸ್ ನೋಡ್ತಾ ಇರ್ಬೋದು ನೀವು, ಇದನ್ನು ನಾನು ಈಗಷ್ಟೇ ಫ್ರೀಝರಿಂದ ತೆಗೆದಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೋಡಿ, ಓಪನ್ ಮಾಡೋದಕ್ಕೂ ಅಷ್ಟೇ, ತಿನ್ನೋದಕ್ಕೂ ಅಷ್ಟೇ. ನಾನು ಆಲ್ರೆಡಿ ಟೇಸ್ಟ್ ಮಾಡಿ ನೋಡಿದ್ದೀನಿ. ನಾನು ಮಾಡ್ತಿರೋದು ಅಂತ ಹೇಳ್ತಿಲ್ಲ, ನಿಜವಾಗ್ಲೂ ಹೊರಗಡೆ ನೀವು ಐಸ್ ಕ್ರೀಮ್ನ ತೊಗೊಂಡು ತಿನ್ನೋದಕ್ಕಿಂತ ಹೆಲ್ದಿಯಾಗಿ ಈ ರೀತಿ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಸೊ ಇದೇ ಥರ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಬಾಯ್.